ಗುರುಗಳೇ, ಈಗ ನಮ್ಮಂತ ಈಗಿನ ಯುವ ಪೀಳಿಗೆಗೆ ನಾವೆಲ್ಲ ಒಂಥರ ತುಂಬ ಪುಣ್ಯ ಮಾಡಿದ್ದೀವಿ. ಈ ಟೈಮಲ್ಲೇ ನಾವಿರುವಂಥ ಶತಮಾನದಲ್ಲಿ ನಡೀತಾ ಇದೆ ಅನ್ನುವಂಥದ್ದು. ಮುಂದೆ ನಮ್ಮ ಮಕ್ಕಳು ಕೂಡ ಅದನ್ನು ನೋಡೋಕ್ಕಾಗಲ್ಲ, ಮಹಾಕುಂಭಮೇಳನ. ಒಂದು ಬೇಸಿಕ್ ಪ್ರಶ್ನೆ ಇದೆ, ಕುಂಭಮೇಳ ಅಂದರೆ ಏನು ಅನ್ನುವಂಥದ್ದು. ಏನು ಹೇಳ್ತೀರಿ ಗುರುಗಳೇ? ನೋಡಿ, ಕುಂಭ ಮೇಳ ಅನ್ನುವಂಥದ್ದೇನಿದೆ, ನಮ್ಮ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಆ ಕುಂಭಮೇಳಕ್ಕೆ. ಬಹುಶಃ ಹಿಂದೆ ಬೇರೆ ಬೇರೆ ಹೆಸರುಗಳಿಂದ ಕರೆದಿರಬಹುದು. ಆದರೆ 4 ಜಾಗಗಳಲ್ಲಿ, ವಿಶೇಷವಾಗಿ ಭಾರತದ 4 ಜಾಗಗಳು, ಅದರಲ್ಲಿ ಹರಿದ್ವಾರ, ಉಜ್ಜಯಿನಿ, ನಾಸಿಕ್ ಮತ್ತು ಈಗ ನಡೀತಾ ಇರುವಂಥ ಪ್ರಯಾಗರಾಜ ಅನ್ನುವಂಥ ಜಾಗ ಏನಿದೆ, ಪ್ರಯಾಗ್ನಲ್ಲಿ ಈ 4 ಜಾಗಗಳಲ್ಲಿ ನಮ್ಮ ಪುರಾಣಗಳ ಪ್ರಕಾರ ಅಸುರರು, ದಾನವರು ಮತ್ತು ದೇವತೆಗಳು ಸೇರಿ ನಾವು ಸಾಯಲೇಬಾರದು. ಹಾಗಾಗಿ ನಾವೇನು ಮಾಡಬೇಕು ಅಂತ ಹೊರಟಾಗ ತುಂಬ ಕಥೆಗಳಿದೆ ಅದಕ್ಕೆ. ಅದರಲ್ಲಿ ಒಂದು ವಿಶೇಷವಾದ ಕತೆ ಅಮೃತ ಮಥನದ ಕತೆ. ಆ ಅಮೃತವನ್ನು ಮತಿಸಿದಾಗ ಅಮೃತ ಸಿಕ್ತು. ಅದು ಬೇರೆ ಬೇರೆ ತುಂಬ ವಿಷಯಗಳು ಸಿಕ್ತು. ಅದು ಐರಾವತ ಇರಬಹುದು, ಕಲ್ಪವೃಕ್ಷ ಇರಬಹುದು, ಲಕ್ಷ್ಮಿ ಇರಬಹುದು, ಎಲ್ಲವೂ ಬಂದ್ರು. ಕೊನೆಗೆ ಸಿಕ್ಕಿದ್ದು ಅಮೃತ. ಈ ಅಮೃತ ಸಿಕ್ಕಿದಾಗ ದೇವತೆಗಳಿಗೆ ಒಂದಾಯ್ತು, ಇದುವರೆಗೆ ಏನೂ ಇಲ್ಲದೆ ಅಸುರರು, ದಾನವರು ನಮ್ಮ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಇನ್ನು ಈ ಅಮೃತವೂ ಸಿಕ್ಕಿದ್ರೆ ಅವರು ಸಾಯುವುದೇ ಇಲ್ಲ ಅಂತ ಆದ್ರೆ ಅವರ ಕಾಟ, ಮತ್ತು ಅದು ಸಾಮಾನ್ಯರಿಗೂ ಕೂಡ, ಸಾಮಾನ್ಯ ಸಾಧಕನಿಗೂ ಇವರಿಂದ ಎಷ್ಟು ತೊಂದರೆ ಆಗಬಹುದು ಅನ್ನೋ ಕಾರಣಕ್ಕೋಸ್ಕರವಾಗಿ ಅವರಿಗೆ ಸಿಗದೆ ಇರೋ ಹಾಗೆ ಶ್ರೀಮನ್ ನಾರಾಯಣ ಮೋಹಿನಿ ಅವತಾರದಲ್ಲಿ ಆ ಅಮೃತವನ್ನು ಬಡಿಸಬೇಕಾದ್ರೆ, ದೇವತೆಗಳಿಗೆ ಬಡಿಸಬೇಕಾದ್ರೆ ಅಮೃತ, ಇವ್ರಿಗೆ ಬಡಿಸಬೇಕಾದ್ರೆ ವಿಷವನ್ನ ಬರೋ ಹಾಗೆ ಬಡಿಸ್ತಾ ಇರ್ತಾರೆ. ಆದ್ರೆ ಇದನ್ನು ನೋಡಿ ಅಸುರರು ನಮಗೂ ಪಡಿಬೇಕು ಅಂತೆಲ್ಲ ಸ್ವಲ್ಪ ಅಲ್ಲಿ ಘರ್ಷಣೆಗಳಾದಾಗ, ಘರ್ಷಣೆ ಆಗಿ ಅದನ್ನು ಒತ್ಕೊಂಡು ಓಡೋ ಸಂದರ್ಭದಲ್ಲಿ ಬಿದ್ದಂತ 4 ಜಾಗದಲ್ಲಿ ಅಮೃತದ ಹನಿಗಳು ಬಿತ್ತು. ಆ ಬಿದ್ದಂತ ಜಾಗಕ್ಕೆ ಈ 4 ಜಾಗಗಳು ಹರಿದ್ವಾರ, ನಾಸಿಕ, ಉಜ್ಜಯಿನಿ ಮತ್ತು ಪ್ರಯಾಗ, ಈ 4 ಜಾಗಗಳಲ್ಲಿ 12 ವರ್ಷಕ್ಕೊಮ್ಮೆ, ಆಯಾಯ ಜಾಗಗಳಲ್ಲಿ 12 ವರ್ಷಕ್ಕೊಮ್ಮೆ ಈ ಕುಂಭಮೇಳ ಅನ್ನುವಂಥದ್ದು ನಡೀತದೆ. ಹರಿದ್ವಾರದಲ್ಲಿ 12 ವರ್ಷಕ್ಕೊಮ್ಮೆ, ಪ್ರಯಾಗರಾಜದಲ್ಲಿ 12 ವರ್ಷಕ್ಕೊಮ್ಮೆ, ಉಜ್ಜಯಿನಿನಲ್ಲಿ 12 ವರ್ಷಕ್ಕೊಮ್ಮೆ, ಹಾಗೆ ನಾಸಿಕ್ನಲ್ಲಿ. ಆದರೆ ಅತ್ಯಂತ ಪ್ರಚಲಿತವಾಗಿರುವಂಥದ್ದು 2, ಒಂದು ಪ್ರಯಾಗ, ಇನ್ನೊಂದು ಹರಿದ್ವಾರ. ಮತ್ತು ಇಲ್ಲಿ ಮಾತ್ರವೇ 6 ವರ್ಷಕ್ಕೊಂದ್ಸರಿ ಅರ್ಧ ಕುಂಭಮೇಳ ಅಂತ ಕೂಡ ನಡೀತದೆ. ಅದರಲ್ಲೂ ಪ್ರಯಾಗರಾಜದಲ್ಲಂತೂ 6 ವರ್ಷಕ್ಕೊಮ್ಮೆ ಅರ್ಧ ಕುಂಭಮೇಳ ಕೂಡ ನಡೀತಿದೆ. ಇದಲ್ಲದೆ ಪ್ರತಿ ವರ್ಷ ಮಾಘ ಸ್ನಾನ ಅನ್ನೋದು ಉತ್ತರ ಭಾರತದವರಿಗೆ ಅತ್ಯಂತ ವಿಶೇಷವಾದದ್ದು. ಈ ಮಾಘ ಮಾಸದಲ್ಲಿ ಸಂಕ್ರಾಂತಿ ಇರ್ಬೋದು, ಈಗ ಅಮಾವಾಸ್ಯೆ ಇರ್ಬೋದು, ಹುಣ್ಣಿಮೆ ಇರ್ಬೋದು, ನೀವು ಕುಂಭಮೇಳ ಇಲ್ಲದೆ ಹೋದ್ರು ಪ್ರತಿ ವರ್ಷ ಅಲ್ಲಿ ಲಕ್ಷಾಂತರ ಜನ ಸೇರಿ ಸ್ನಾನಕ್ಕೋಸ್ಕರವೇ ಸೇರ್ತಾರೆ. ಆಯಾಯ ಶಾಹಿ ಸ್ನಾನ ಅಥವಾ ಪುಣ್ಯ ಸ್ನಾನಗಳಲ್ಲಿ ಸೇರ್ತಾರೆ. ಆದರೆ ಆ ಗ್ರಹ ಗತಿಗಳ, ಮಕರ ರಾಶಿಗೆ ಒಂದು ಗ್ರಹ ಗತಿಗಳ ಒಂದು ಸಂಗಮದ ಸಮಯದಲ್ಲಿ ನಡೆಯುವಂಥದ್ದು ಈ ಕುಂಭಮೇಳ. ಈ 4 ಜಾಗಗಳಿಗೆ ಹೋಲಿಸಿದಾಗ ಪ್ರತಿ 3 ವರ್ಷಕ್ಕೊಮ್ಮೆ ಒಂದಲ್ಲ ಒಂದು ಜಾಗದಲ್ಲಿ ಈ ಕುಂಭಮೇಳ ನಡೀತಾ ಇರ್ತದೆ. ಈ ಕುಂಭಮೇಳ ನಡೆಯುವಂಥದ್ದು ವಿಶೇಷತೆ ಏನು? ಸಾಮಾನ್ಯರು ಭಾಗವಹಿಸ್ತಾರೆ, ಆದರೆ ಪ್ರಪಂಚದಾದ್ಯಂತ, ಕೇವಲ ಭಾರತವಲ್ಲ, ಪ್ರಪಂಚದಾದ್ಯಂತ ಯಾರು ಈ ಸನಾತನ ಪರಂಪರೆಯಲ್ಲಿ ನಡೀತಾ ಇದ್ದಾರೋ, ಈ ಸನಾತನ ಪರಂಪರೆಯ ಅನುಷ್ಠಾನಗಳನ್ನು ಯಾರ್ಯಾರು ಸಾಧು ಸಂತರು ಮಾಡ್ತಾ ಇದ್ದಾರೋ ಅವರು ಎಲ್ಲರೂ ಕೂಡ ಒಂದು ಜಾಗದಲ್ಲಿ ಸಂಗಮಿಸುವ ಜಾಗ. ಹಾಗಾಗಿ ಕುಂಭಮೇಳ ಅನ್ನುವಂಥದ್ದು ಅತ್ಯಂತ ವಿಶೇಷವಾದದ್ದು, ವಿಶಿಷ್ಟವಾದದ್ದು. ಇವತ್ತಿಗಂತೂ ಇಡೀ ಪ್ರಪಂಚದ ಜನ ಆ ಕುಂಭಮೇಳವನ್ನ ನೋಡಬೇಕು, ಆ ಶಾಹಿ ಸ್ನಾನ, ಪುಣ್ಯ ಸ್ನಾನವನ್ನ ಮಾಡಬೇಕು ಅಂತ ಒಂದು ಶಾಹಿ ಸ್ನಾನಕ್ಕೆ ನಾವು ಹಿಂದೆ 2010ರಲ್ಲಿ ಹರಿದ್ವಾರದಲ್ಲಿ ಮಹಾಕುಂಭಮೇಳ ಆದಾಗ ಹೋಗಿದ್ವು. 2013ರಲ್ಲಿ ಇದೇ ಪ್ರಯಾಗದಲ್ಲಿ ಮಹಾಕುಂಭಮೇಳ ಆದಾಗ ಹೋಗಿದ್ವು. ವಾರಗಟ್ಟಲೆ ಅಲ್ಲೇ ನಾವು ಇದ್ವು. ಆ ಸಮಯದಲ್ಲಿ, ಆ ಟೈಮ್ನಲ್ಲೇ ಒಂದು ಶಾಹಿ ಸ್ನಾನಕ್ಕೆ 1 ಕೋಟಿ 2 ಕೋಟಿ ಜನ ಸೇರ್ತಾ ಇದ್ರು. ಈಗಂತೂ ಅದು 4 ಕೋಟಿ 5 ಕೋಟಿ ಜನಗಳಿಗೆ ಹೋಗಿದೆ. ಅಂದ್ರೆ ಜನಕ್ಕೆ ಇವತ್ತು ಕುಂಭಮೇಳ ಅಂದ್ರೆ ಅತ್ಯಂತ ವಿಶಿಷ್ಟವಾದದ್ದು ಮತ್ತು ಪ್ರತಿಯೊಬ್ಬರು ಭಾಗವಹಿಸಲೇಬೇಕು ಅಂತ ಇಡೀ ಪ್ರಪಂಚದಿಂದ, ಕೇವಲ ಭಾರತದಷ್ಟೇ ಅಲ್ಲದೆ ಪ್ರಪಂಚದಾದ್ಯಂತದಿಂದ ಜನಗಳು ಭಾಗವಹಿಸ್ತಾ ಇದ್ದಾರೆ. ಮತ್ತು ನಾ ಹೇಳೋದು, ಪ್ರತಿಯೊಬ್ಬರು ಒಮ್ಮೆನಾದ್ರೂ, ಒಂದು ದಿನವಾದ್ರೂ ಆ ಶಾಹಿ ಸ್ನಾನಕ್ಕೆ ಅಥವಾ ಬೇರೆ ಸಮಯದಲ್ಲಿ ಕುಂಭಮೇಳಕ್ಕೆ ಹೋಗಬೇಕು. ಯಾಕೆಂದ್ರೆ ಇಡೀ ಪ್ರಪಂಚದ ಎಲ್ಲಾ ಸಾಧು ಸಂತರು ಯಾವುದ್ಯಾವುದೋ ಮೂಲೆಯ ಹಳ್ಳಿಯಲ್ಲಿ, ಕುಗ್ರಾಮದಲ್ಲಿ ಕೂಡ ಸಾಧನೆ ಮಾಡಿಕೊಂಡಿರುವಂತ ಒಬ್ಬ ಸಾಮಾನ್ಯ ಸಂತ ಕೂಡ ಆ ಕುಂಭಮೇಳದಲ್ಲಿ ಭಾಗವಹಿಸಬೇಕು ಅಂತ ಬರ್ತಾರೆ. ಹಾಗಾಗಿ ಅಂತ ಸಂತ ಮಹಂತರ ಸಂಗಮವನ್ನ ನೋಡುವಂತ ಪುಣ್ಯ ಎಲ್ರಿಗೂ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ.